Ini kita ವೀಕ್ಷಕರೇ, ಈಗ ನೀವು ನೋಡುತ್ತಿರುವಂತಹ ದೇವಾಲಯ ತಮಿಳುನಾಡಿನ ತಿರುನಾಗೇಶ್ವರ ದೇವಾಲಯ. ಈ ದೇವಾಲಯವು ಕ್ಷೀರಸಾಗರ ಮಂಥನದ ವೇಳೆ ಅಮೃತವನ್ನು ಮೋಹಿನಿ ರೂಪದಲ್ಲಿ ವಿಷ್ಣುವು ದೇವತೆಗಳಿಗೆ ಹಂಚುತ್ತಿದ್ದಾಗ ಸರ್ವಭಾನು ಎಂಬ ಅಸುರನು ದೇವತೆ ರೂಪ ಧರಿಸಿ ಸೂರ್ಯ ಚಂದ್ರರ ಮಧ್ಯೆ ನಿಂತು ಅಮೃತಕ್ಕಾಗಿ ನಿಂತಿರುತ್ತಾನೆ. ಸೂರ್ಯ ಚಂದ್ರರ ನಡುವೆ ಇದ್ದಂತಹ ಸರ್ವಭಾನುವನ್ನು ದೇವತೆ ಎಂದು ಪರಿಗಣಿಸಿ ಮೋಹಿನಿ ರೂಪದಲ್ಲಿ ನಿಂತ ವಿಷ್ಣುವು ಅಮೃತವನ್ನು ನೀಡುತ್ತಾನೆ. ಈ ಸಂದರ್ಭದಲ್ಲಿ ಸರ್ವಭಾನು ಈ ಅಮೃತವನ್ನು ಕುಡಿದಿರುತ್ತಾನೆ. ಸೂರ್ಯ ಚಂದ್ರರು ಈ ಅಸುರನನ್ನು ಗುರುತಿಸಿರುತ್ತಾರೆ. ಈ ವೇಳೆ ಅಮೃತವನ್ನು ಕುಡಿದಂತಹ ರಾಹುವಿನ ಕತ್ತನ್ನು ವಿಷ್ಣುವು ಸುದರ್ಶನ ಚಕ್ರದಿಂದ ಛೇದನ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ರಾಹುವು ತನ್ನ ದೇಹ ಒಂದು ಕಡೆ ಮತ್ತೆ ಕತ್ತು ಒಂದು ಕಡೆ ಇರುತ್ತದೆ. ಈ ಸನ್ನಿವೇಶವನ್ನು ಈ ದೇವಾಲಯದಲ್ಲಿ ನೋಡಬಹುದು. ಇಂದಿಗೂ ಸಹ ಈ ದೇವಾಲಯದ ವಿಶೇಷತೆ ಏನೆಂದರೆ, ರಾಹುವಿಗೆ ಕ್ಷೀರಾಭಿಷೇಕ ಮಾಡಿಸಿದರೆ ಆ ಹಾಲು ನೀಲಿ ಬಣ್ಣದಲ್ಲಿ ಬರುತ್ತದೆ. ವೀಕ್ಷಕರೇ, ರಾಹುವು ಪತ್ನಿಯರ ಜೊತೆ ಇಲ್ಲಿ ವಿರಾಜಮಾನವಾಗಿರುವುದನ್ನು ನೋಡಬಹುದು. ವೀಕ್ಷಕರೇ, ಬನ್ನಿ, ನೀವು ಸಹ ಈ ದೇವಾಲಯಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳುವ ಸ್ಥಳವಾಗಿದ್ದು ಇಲ್ಲಿ ಒಮ್ಮೆ ಬಂದು ತಮ್ಮ ಭಕ್ತಿಯನ್ನು ಶ್ರೀ ರಾಹು ಭಗವಾನರಿಗೆ ಸಮರ್ಪಿಸಿ. ವೀಕ್ಷಕರೇ, ಈಗ ನೀವು ನೋಡುತ್ತಿರುವಂತಹ ದೇವಾಲಯ ತಮಿಳುನಾಡಿನ ತಿರುನಾಗೇಶ್ವರ ದೇವಾಲಯ. ಈ ದೇವಾಲಯವು ಕ್ಷೀರಸಾಗರ ಮಂಥನದ ವೇಳೆ ಅಮೃತವನ್ನು ಮೋಹಿನಿ ರೂಪದಲ್ಲಿ ವಿಷ್ಣುವು ದೇವತೆಗಳಿಗೆ ಹಂಚುತ್ತಿದ್ದಾಗ ಸರ್ವಭಾನು ಎಂಬ ಅಸುರನು ದೇವತೆ ರೂಪ ಧರಿಸಿ
ಸೂರ್ಯ ಚಂದ್ರರ ಮಧ್ಯೆ ನಿಂತು ಅಮೃತಕ್ಕಾಗಿ ನಿಂತಿರುತ್ತಾನೆ. ಸೂರ್ಯ ಚಂದ್ರರ ನಡುವೆ ಇದ್ದಂತಹ ಸರ್ವಭಾನುವನ್ನು ದೇವತೆ ಎಂದು ಪರಿಗಣಿಸಿ ಮೋಹಿನಿ ರೂಪದಲ್ಲಿ ನಿಂತ ವಿಷ್ಣುವು ಅಮೃತವನ್ನು ನೀಡುತ್ತಾನೆ. ಈ ಸಂದರ್ಭದಲ್ಲಿ ಸರ್ವಭಾನು ಈ ಅಮೃತವನ್ನು ಕುಡಿದಿರುತ್ತಾನೆ. ಸೂರ್ಯ ಚಂದ್ರರು ಈ ಅಸುರನನ್ನು ಗುರುತಿಸಿರುತ್ತಾರೆ. ಈ ವೇಳೆ ಅಮೃತವನ್ನು ಕುಡಿದಂತಹ ರಾಹುವಿನ ಕತ್ತನ್ನು ವಿಷ್ಣುವು ಸುದರ್ಶನ ಚಕ್ರದಿಂದ ಛೇದನ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ರಾಹುವು ತನ್ನ ದೇಹ ಒಂದು ಕಡೆ ಮತ್ತೆ ಕತ್ತು ಒಂದು ಕಡೆ ಇರುತ್ತದೆ. ಈ ಸನ್ನಿವೇಶವನ್ನು ಈ ದೇವಾಲಯದಲ್ಲಿ ನೋಡಬಹುದು. ಇಂದಿಗೂ ಸಹ ಈ ದೇವಾಲಯದ ವಿಶೇಷತೆ ಏನೆಂದರೆ, ರಾಹುವಿಗೆ ಕ್ಷೀರಾಭಿಷೇಕ ಮಾಡಿಸಿದರೆ ಆ ಹಾಲು ನೀಲಿ ಬಣ್ಣದಲ್ಲಿ ಬರುತ್ತದೆ. ವೀಕ್ಷಕರೇ, ರಾಹುವು ಪತ್ನಿಯರ ಜೊತೆ ಇಲ್ಲಿ ವಿರಾಜಮಾನವಾಗಿರುವುದನ್ನು ನೋಡಬಹುದು. ವೀಕ್ಷಕರೇ, ಬನ್ನಿ ನೀವು ಸಹ ಈ ದೇವಾಲಯಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳುವ ಸ್ಥಳವಾಗಿದ್ದು ಇಲ್ಲಿ ಒಮ್ಮೆ ಬಂದು ತಮ್ಮ ಭಕ್ತಿಯನ್ನು ಶ್ರೀ ರಾಹು ಭಗವಾನರಿಗೆ ಸಮರ್ಪಿಸಿ. ವೀಕ್ಷಕರೇ,